ಓಂ ಅತ್ಯುದ್ರಿಕ್ತ ವಿದೋಷಸುಖಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವಶಕ್ತಿಭೋಗವಿಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೀತಿ ಜ್ಞಾನ ಪ್ರಕಾಶಾವೃತಿ ಕ್ರಾಂತಾಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಈಗ ಏನು ಮುಗಿದಿತ್ತು? ತಪಸ್ಸು. ಆ ಪ್ರಶ್ನೆ ಹೇಳ್ತಿದ್ದಾರೆ. ತಪಸ್ಸು, ಯಜ್ಞಾದಾನ ತಪಸ್ಸು ಅಂತ ಹೇಳಿದರು. ತಪಸ್ಸು ಅಂದ್ರೆ ಏನು ಅಂದರೆ ತಪಸ್ಸಬ್ದೇನ ಇವ ಯತಿಧರ್ಮಶ್ಚ ಮುಕ್ತ. ಯತಿಧರ್ಮ ಅನ್ನೋದು ವಿಶೇಷವಾಗಿ ತಪ ಮಾಡ್ಕೊಂಡಿರ್ತಾರೆ ಅಂತಾರಲ್ಲ, ಹಾಗೆ ಊಟ ಗೀಟ ಮಾಡ್ಕೊಂಡಿರ್ತಾರೆ ಅಂತ ಹೇಳಬಾರ್ದು. ಯತಿಗೆ ಏನಂತ ಜಪ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಆಶ್ರಮದ ಇನ್ನೇನು ಮಾಡೋಕ್ಕಾಗತ್ತೆ? ತಪತಾನೆ ಆಶ್ರಮಕ್ಕೆ ಹೋದರೆ ಮಾಡಬೇಕು. ಆಶ್ರಮದ ಇದಾಗಿದ್ದಾಗ ಪಾಪ ಅದನ್ನೇ ಮಾಡಬೇಕು. ಸರ್ವೇಷಾಮಾಶ್ರಮಸ್ಥಾನಂ ಅಜ್ಞಾನಾಂ ಪುಣ್ಯಲೋಕತ. ನಿನ್ನ ಹೇಳಿದ ತಾರತಮ್ಯ. ಸಾಮಾನ್ಯ ತಿಳುವಳಿಕೆ ಇದ್ದಾಗ ಬರೋ ಫಲ ಬೇರೆ, ಪೂರ್ತಿ ಇದ್ದ ಬರೋ ಫಲ ಭಾರಿ ಜಾಸ್ತಿ ಇರುತ್ತೆ. ಆ ಬಸ್ಸೇನೋ ಡೆಲ್ಲಿಗೆ ಹೋಗುತ್ತೆ ಅಂತ ತಿಳ್ಕೊಂಬೋಣ, ಟ್ರೈನು. ನಮ್ಗೆ ಹೋಗೋ ಉದ್ದೇಶವೂ ಇಲ್ಲ, ಹೋಗೋಕ್ಕೆ ದುಡ್ಡು ಇಲ್ಲ. ಅವಾಗ ಏನು ಮಾಡ್ತಾರೆ? ಎಲ್ಲಿ ಬೇಕಾದ್ರೂ ಇಳ್ಕೊಂಡ್ಬಿಡ್ತಾರೆ, ಅಷ್ಟೇ ಹೊರತು ಪೂರ್ತಿ ಇಲ್ಲ. ಅಂತೂ ಕೂತು ಕಳ್ಸಕ್ಕೆ ಬಂದವನು ಮೇಲೆ ಹತ್ತಿ ಕೆಳಗಿಳಿದು ಹೋಗ್ತಾರೆ ಅಷ್ಟೇ. ಆ ರೀತಿಯಾಗಿ ಜ್ಞಾನ ಇರೋದ್ರಿಂದ ಪ್ರತಿಯೊಂದಕ್ಕೂ ಫಲ ಇದೆ. ಅದು ಎಲ್ಲರೂ ಒಂದೇ ಫಲ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ವ್ರತಾದಿಗಳ ಕ್ವಾಲಿಟಿ ತಕ್ಕಂತೆ ಏನು ಸಿಗುತ್ತೆ? ಫಲ ಸಿಗುತ್ತೆ. ಪದಕ್ಕೆ ಬಂದು ಹೇಳಿ ಆಚಾರ್ಯ ಹೇಳಿದ್ದು ಗೊತ್ತಾಯಿತು, ದುಃಖ ಸ್ವಾಮಿ ಅಂತ ಗೊತ್ತಾಗ್ಬಿಡ್ತು. ಅದಕ್ಕೆ ದುಃಖಿ ಅಂತ ಮುಗಿದು ಹೇಗೆ ಅಂತ ಇನ್ನೂ ವಿಶೇಷ ಮಾಡ್ಲಿಕ್ಕೆ ಹೊರಟಾಗ ಅದಕ್ಕೆ ವ್ಯಾಕರಣ ಅವೆಲ್ಲ ಸೇರಿಸ್ತಾ ಹೋಗ್ಬೋದು. ಅವಾಗ ಏನಾಗುತ್ತೆ? ಅಲ್ಲಿಗೆ ಅದು ಭಾರಿ ಚೆನ್ನಾಗಿ ಫಲ ಜಾಸ್ತಿ ಆಗಿಬಿಡುತ್ತೆ ಸಿಕ್ಕಾಬಿಟ್ಟೆ. ಅಮೃತತ್ವಂ ನ ಚಾನ್ಯಥಾ ಇತಿ ಚ ಯಜ್ಞಾಧ್ಯಯನ ದಾನೈಸ್ತು ಗೃಹೀಷ್ಯಾತ್ ಸೋಮಲೋಕಗಃ. ಯಜ್ಞ ಅದೆಲ್ಲ ನಿನ್ನೆ ಆಗಿದೆ. ಯತಯಸ್ತಾಸಾಂ ಸೂರ್ಯಂ ಚತ್ವಾರೋಪಿ ವಿಶೇಷತಃ ಗಚ್ಚಂತಿ ತಪಸೈವ ಋಷೀನ್ ಜನಸ್ಥ ಬ್ರಹ್ಮಚಾರಿ ವನಸ್ಥ ಬ್ರಹ್ಮಚಾರಿಣಃ. ಬ್ರಹ್ಮಚಾರಿಗಳು ತಪಸ್ಸಿನಿಂದಲೇ ತಮ್ಮ ಸಿದ್ಧಿಯನ್ನು ಪಡೀತಾರೆ. ಯಜ್ಞ ದಾನ ತಪಸ್ಸು ಮೂರನ್ನು ಮಾಡೋದು ನಿತ್ಯದ ಕೆಲಸ ಆಗಬೇಕು. ಯಜ್ಞ ಎಂದೋ ಒಮ್ಮೆ ಯಜ್ಞ, ಎಂದೋ ಒಮ್ಮೆ ದಾನ, ಎಂದೋ ಒಮ್ಮೆ ತಪಸ್ಸು ಅಲ್ಲ, ನಿತ್ಯ ಕರ್ಮಗಳವಿಷ್ಟು ಕೂಡ. ಅದಕ್ಕೆ ದಾನ ಅಂದರೆ ಏನು? ಎಷ್ಟೋ ಕೊಡಬೇಕು ಅಂತಲ್ಲ, ಅನ್ನದಾನ ಅದು ದಾನನೇ. ಏನೋ ಸಮಥಿಂಗ್ ಕೊಟ್ಟು ಇವತ್ತು ಒಂದು ಪ್ರೋಗ್ರಾಮ್ ಆಯಿತು, ದಾನ ಒಂದು ಮಾಡಿದ್ದಾಯಿತು, ಅದು ಸೇರಿಸ್ಬೇಕಲ್ಲ. ಯಜ್ಞ ವೈಷ್ಣವಾದ ಯಜ್ಞ ಇದ್ದೇ ಇದೆ, ಜ್ಞಾನ ಯಜ್ಞ ಅಂತೂ ಇದ್ದೇ ಇದೆ. ಜ್ಞಾನ ಯಜ್ಞ ಅಂತಲ್ಲ, ಅದು ಯಾವಾರು ಮಾಡ್ಬೋದು. ದಾನ ಹಾಗೇನೆ, ಏನು ಕೊಡಲಿಕ್ಕಿಲ್ಲ, ಒಳ್ಳೆ ಮಾತಾಡ್ಬೋದಲ್ಲ, ನಿಮ್ಮ ಪದಾರ್ಥ ಇಲ್ಲ, ಅದನ್ನೇ ಒಳ್ಳೆ ರೀತಿಯಲ್ಲಿ ಹೇಳಿ, ಗೊತ್ತಾಯ್ತಾ? ಇಂಥಲ್ಲ ಅವಕಾಶ ಇದೆ ಕಳಿಸ್ಕೊಟ್ರೆ ಅವ್ರು ಕೃತಜ್ಞತೆ ಹೇಳ್ತಾರೋ ಇಲ್ವೋ ಹೇಳಿ, ಬಾಯಿ ಬಂದು ಬೈದು ಕಳಿಸೋದು, ಹಾಗೆಲ್ಲ ಮಾಡಬಾರ್ದು. ಅದು ಮಾತು ಕೊಡೋ ಒಂದು ಯಜ್ಞ, ಒಳ್ಳೆ ಮಾತಾಡೋದೇ ಯಜ್ಞ. ಹಲ್ಟ್ ಮಾಡೋದೇ ಅಲ್ಲ. ಅದು ತಿನ್ಕೊಂಡು ಹೋಗಿದ್ರೆ ಹೇಗೆ ಯಾವ್ದು ತಿಂತಾನ ಅವನು? ಇದು ಅನ್ನ ತಿನ್ನಿ ಅಂತ ತಿನ್ಲಕ್ಕೆ ಖುಷಿ ಬರ್ತದೆ. ಎಷ್ಟೊತ್ತು ಮುಖ್ಯಸ್ಥರು ಬಂದು ಹೇಳ್ದೆ ಹೋಗ್ಬಿಟ್ರೆ ಒಂದು ರೀತಿ ಅವಮಾನ ಇದ್ದಾಗೆ. ಏನು ತಿಂದೋರ್ಗೆ ಬಂದಿದ್ದೆ ನಾವೀಗ ಬಂದು ಹೇಳಿ ಏನು ಹೇಳ್ಬೇಕು? ಅವರು ಎಂದು ನಿಧಾನ ಮಾಡಿ ಅಂತ ಹೇಳಬೇಕು. ಅವಾಗ ಖುಷಿ ಆಗುತ್ತೆ. ಆ ಅರ್ಥದಲ್ಲಿ ಅದು ದಾನ. ಒಳ್ಳೆ ಮಾತಾಡೋದು ಒಂದು ದಾನನೇ. ಪ್ರಿಯವಾಕ್ಯ ಪ್ರಧಾನೇನ, ವಾಕ್ಯ ಹಾಗೇ ಇದೆ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ಅತಸ್ತದೇವ ವಕ್ತವ್ಯಂ ವಚನೇ ಕಾದರಿದ್ರತ. ಒಳ್ಳೆ ಮಾತಾಡಿದರೆ ಎಂಥವ್ರಿಗೂ ಖುಷಿ ಆಗುತ್ತೆ. ಅದನ್ನ ಹಾಡು ಬಾಯ್ಲೆ ಹಳ್ಳಕ್ಕೇನು ದಾಡಿ ಆಗಿದೆ ನಿಮಗೆ ಅಂತ. ಹಳ್ಳಕ್ಕೇನಾಗಿದೆ? ಒಳ್ಳೆಯದಲ್ಲಿ ಅನ್ಬಾರ್ದು ಕೊನೆ ಪಕ್ಷ. ಅಲ್ಲಿ ಎಲ್ಲೋ ನೋಡ್ಕೊತ ಕೂತಿರ್ತಾರೆ, ಮಾಡಬಾರ್ದು. ಅಂದರೆ ಮಾಡೋ ಪ್ರತಿಯೊಂದು ಕೆಲಸನೂ ಯಜ್ಞ ಆಗಬೇಕು. ಯಜ್ಞ ದಾನ ತಪಸ್ಸು ಆ್ಯಕ್ಚುಲಿ ಮೂರು ತೊಗೊಂಡ್ಬಿಟ್ರೆ 2 ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಹೇಗೋ 3 ಫೇಸಸ್ ಆಫ್ ದಿ ಸೇಮ್ ಟ್ರಯಾಂಗಲ್ ಇದ್ದ ಹಾಗೆ. ಟ್ರಯಾಂಗಲ್ ತಾನೇ ಮೂರು ಇರೋದು. ಈ ಕಡೆಯಿಂದ ಆ ಕಡೆಯಿಂದ ನೋಡಿದ್ರೆ ಹೇಗೋ ಹಾಗೆ ಕಾಣಬೇಕು. ಇದು ಬಹಳ ಮುಖ್ಯವಾದ ಅಂಶಗಳು. ಇಂಥ ಕ್ಲಾರಿಫಿಕೇಶನ್ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಅವರೊಬ್ಬರೇ ಕೊಟ್ಟಿದ್ದು ವಿತ್ ಕೊಟೇಶನ್. ಗಚ್ಚಂತಿ ತಪಸೈವ ನೈಷ್ಠಿಕಾ ವಾಲಖಿಲ್ಯಾಂಶ್ಚ ಗುರುಶುಶ್ರೀಷಯೈವತು ಯದಿ ಪಶ್ಯಂತಿ ಏತಯೇವ ಸಾಕ್ಷಾತ್ ದೇವಂ ಜನಾರ್ದನಂ ಅಮೃತತ್ವಂ ತದಾ ಯಾಂತಿ ನಾಣ್ಯಥಾತು ಕಥಂಚನ ಇತಿ ಚ. ಪ್ರತಿಯೊಬ್ಬರು ತಮ್ಮ ಕೆಲಸ ಮಾಡಿಕೊಂಡಿದ್ದರೆ ಸಾಕು. ನಾರದ ಹಿಂದಿನ ಜನ್ಮದಲ್ಲಿ ಮಾಡಿದ್ದೇನು 5 ವರ್ಷದ ಕೂಸು, 5 ವರ್ಷ ಶೂದ್ರ ಕೂಸು. ಏನು ಸೇವೆ ಮಾಡುವ ಯತಿಗಳಿಗೆ? ಅಡುಗೆ ಮಾಡ್ಲಿಕ್ಕೆ ಬರುತ್ತಾ? ಬಡಿಸೋಕ್ಕೆ ಬರುತ್ತಾ? ಏನು ಮಾಡ್ಲಿಕ್ಕೆ ಬರುತ್ತೆ? ಸ್ನಾನಕ್ಕೆ ನೀರು ಹಾಕ್ಲಿಕ್ಕೆ ಬರುತ್ತಾ? ನೀರು ತಂದು ಇಡ್ಲಿಕ್ಕೆ ಬರುತ್ತಾ? ಏನೂ ಇಲ್ಲ. ನೆಲ ಸಾರಿಸೋದು, ಕುಡಿಸೋದು, ಇಷ್ಟೇ. ಇಷ್ಟಕ್ಕೆ ಎಂಥ ಸಿದ್ಧಿ ಬಂತವರಿಗೆ. ನಮ್ಮಲ್ಲಿ ಅದೊಂದು ತಪ್ಪು ಕೆಟ್ಟ ಗುಣ ಏನಂದರೆ, ಮಾಡಿದರೆ ಹೀಗೆ ಮಾಡಬೇಕಂದ್ರೆ ಮಾಡಲೇಬಾರ್ದು. ಮಾಡಿದರೆ 4 ಗಂಟೆ ದೇವ್ರ ಪೂಜೆ ಮಾಡಬೇಕು, ಇಲ್ಲೋದ್ರೆ ಇಲ್ಲ ಇಲ್ಲ ಅಂಬೋದೇ ತಾತ್ಪರ್ಯ. ದೇವ್ರ ಪೂಜೆ ಮಾಡಿದ್ದು ಹೋಯ್ತಲ್ಲಿ. ಅದಕ್ಕೆ ಸ್ವಲ್ಪ ಅಷ್ಟು ಮಾಡೋ ಹೋಗ್ಲಿ, ಕಷ್ಟ ಮಾಡೋದು. ಆ ಥರ ಅರ್ಥ ಮಾಡ್ಕೋಬೇಡಿ. ನೋಡಿ, ಬಾಲಕಿಲ್ದರಿ ಇದ್ದಾರೆ, ಅವರೆಲ್ಲ ಎಂಥವರು ಅಂತ ಕೇಳಿದರೆ ನೈಷ್ಠಿಕ ಬ್ರಹ್ಮಚಾರಿಗಳು. ನೈಷ್ಠಿಕರು ಅಂದರೆ ಏನು? ವಿವಾಹಿತರೇ ಅಲ್ಲ,
ಅವ್ರು ಗುರುಸೇವೆ ಮಾಡ್ಕೊಂಡು ಇದ್ದು ಬಿಟ್ಟಿದ್ದಾರೆ. ಅಷ್ಟಕ್ಕೆ ಅಪ್ರೋಕ್ಷ ಜ್ಞಾನ ಸದ್ಗತಿಗೆ ಹೋಗ್ತಾರೆ. ಯಾರಿಗೆ ವೇದಾಧಿಕಾರ ಇಲ್ಲ ಅವ್ರು ವೇದಾಧಿಕಾರ ಇಲ್ಲ ಅಂತ ಕೊರಗಬೇಕಾಗಿಲ್ಲ. ತಮ್ಗೆ ಯಾವ್ದು ಅಧಿಕಾರ ಏನು ಮಾಡ್ಕೊಂಡ್ಬಿಟ್ರೆ ಸಾಕು. ಇವ್ರು ಕಾಮರ್ಸ್ ಓದ್ತಾನಪ್ಪ ಅವ್ನು ಅದೇ MBBS ಅಲ್ಲ ಅದು. ಕಾಮರ್ಸ್ ಒಳ್ಳೆ ಹೆಸರು ತೊಗೊಂಡು ಎಷ್ಟು MBBS ಮಾಡಿದ್ರೆ ಸುಖವಾಗಿರ್ತಾನೆ ಎಷ್ಟೋ ಸಲ. ಒಳ್ಳೆ ಇದಾಗಿಬಿಟ್ರೆ ಅವನು ಸಿಕ್ಕಾಬಟ್ಟೆ ಸಂಪಾದನೆ ಮಾಡ್ತಾನೆ. ಅದು ದೊಡ್ಡ ಸರಿಯಾಗಿ ಮಾಡಿದರೆ ಯಾವ ವೃತ್ತಿಯಲ್ಲೂ ಏನು ಮಾಡ್ಬೋದು, ತೃಪ್ತಿ ಕಾಣಬಹುದು. ಇಲ್ಲದವರು ಎಂಥ ವೃತ್ತಿ ಕೊಟ್ಟರು ಹಾಳು ಮಾಡ್ತಾರೆ ಅಷ್ಟೇ ಅವರು. ಆದ್ದರಿಂದ ಯೋಚನೆ ಮಾಡಬೇಡಿ. ಇದೇ ಸ್ವಧರ್ಮೇ ನಿಧರ್ಮ ಶ್ರೇಯ. ನೀವು ಯಾವ್ದು ಸಾಧ್ಯ ಇದೆ ಧರ್ಮದಲ್ಲಿ ಸರಿಯಾಗಿರಿ, ನ್ಯಾಯ ಸಲ್ಲಿಸಿ. ಅಮೃತತ್ವ ಇದು ಅಮೃತತ್ವ. ಈ ಅಮೃತತ್ವಕ್ಕೆ ಇದೇ ಕಾರಣ. ನಚ ಸನ್ಯಾಸ ಮಾತ್ರೇಣ ಅಮೃತತ್ವ. ಒಂದು ನೋಟ್ ಕೊಟ್ಟರು. ಮತ್ತು ಸನ್ಯಾಸನ ಭಾರಿ ಹೊರಡ್ತಾರೆ, ಸನ್ಯಾಸಿಗಳೇ ಆಗಿಬಿಟ್ರೆ ಹೇಗಿರುತ್ತೆ ಅಂತ ಕೇಳಿದರೆ ಅದು ಮಾಡಿದ ತೋಡೋರಿಗೆ ಗೊತ್ತಿರುತ್ತೆ, ಭಾಳ ಹುಷಾರಾಗಿರಿ ಅಂತ ಹೇಳ್ತಾರೆ. ಸನ್ಯಾಸ ಮಾತ್ರೇಣ, ಬರೀ ಆಶ್ರಮದ ಸನ್ಯಾಸ ತಗೊಂಡು ಮಾತ್ರಕ್ಕೆ ಸದ್ಗತಿ ಅಲ್ಲ. ಮತ್ತು ಪುರಂದರದಾಸರಂತವ್ರು ಗೃಹಸ್ಥರು, ಶ್ರೀಗುರುಪಂಡಿತಾಚಾರ್ಯರಂತೂ ಸ್ಪಷ್ಟ ಗೊತ್ತು. ಪೂಜ್ಯ ಪರಮ ಎಲ್ಲ ಯತಿಗಳಿಗೂ ಪೂಜ್ಯರವರು. ಎಲ್ಲ ಮಠದವ್ರಿಗೆ ಯಾವ ಮಠದವ್ರಿಗೆ ಪುಣ್ಯ ಕದ್ದಿಲ್ಲ. ಇವಾಗ ನಮ್ಮ ಮಠದಲ್ಲಿ ಪದ್ಧತಿ ಇಲ್ಲ, ವಯಸ್ಸು ಪದ್ಧತಿ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಅವ್ರು ಗೃಹಸ್ಥರು. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಯೋಗ್ಯತೆ ಇದ್ದಾಗ ಅದು ಗೌರವ ಬರುತ್ತೆ ಹೊರತು ಬರೀ ವೇಷಭೂಷಣ ಹಾಕ್ಕೊಂಡ್ರೆ ಬರೋದಿಲ್ಲ. ಮಾಡಿದ್ದಾರೆ ಆ್ಯಕ್ಚುಲಿ ಆಶ್ರಮ ತೊಗೊಂಡಂತೆಲ್ಲ ಆಧಾರ ಇಲ್ಲ. ತಮೇಮಂ ವಿದ್ವಾನ್ ಅಮೃತಃ ಭವತಿ. ನಾಣ್ಯ ಆಶ್ರಮ ತೊಗೊಂಡ್ರೆ ಏನಾಗ್ತಿತ್ತು ಅಂತ ಆಮೇಲೆ ಪೂರ್ವಾಶ್ರಮ ಯಾರು ಹೇಳೋದಿಲ್ಲ. ಯಾವುದನ್ನು ಹೇಳ್ತಾರೆ? ಆಶ್ರಮನಾಮ ಹೇಳ್ತಾರೆ. ಇವತ್ತು ಆಶ್ರಮನಾಮ ಹೇಳಿದವ್ರು ನಾವಲ್ಲ, ಅವ್ರು ಪೂರ್ವ ಹೇಳೋದು. ಎಲ್ಲರೂ ಅದೇ ಮತ್ತು ಶ್ರೀಗುರುಪಂಡಿತಾಚಾರ ಅಂತ ಕರೀತಾರೆ ಹೊರತು ಉತ್ತರದ್ದು ಯಾಕೆ ಹೇಳೋದಿಲ್ಲ. ಹೇಳಿದ್ರೆ ಏನಾಗ್ತಿತ್ತ, ಬರೀ ಒಂದೇ ಸನ್ಯಾಸ ತೊಗೊಂಡ್ರು ಸನ್ಯಾಸಿಗಳೇ ಅವರು. ಒಂದೇ ದಿವಸ ಆದರೂ ಕೂಡ ಹೇಳಬೇಕಾಗಿತ್ತು. ಬಂದಿಲ್ಲ ಅಂದಮೇಲೆ ಹೋಲಪ್ಪ ಇತ್ತೀಚೆಗೆ ಬಂದಿದ್ದಲ್ಲ, ಇದು ಅವತ್ತಿನ ಕಾಲದಿಂದ ಬಂದಿದೆ. ಅದೇ ಮಾತು ಸಾಕ್ಷಿ. ಅದಕ್ಕೆ ಅವ್ರು ಏನಾಗಿಲ್ಲ ಅಂತ ಅರ್ಥ, ಸನ್ಯಾಸಿಗಳಾಗಿಲ್ಲ ಅಂತ ಹೇಳೋದು. ಸನ್ಯಾಸಿಗಳಿಂದ ಪೂಜ್ಯರು, ಸನ್ಯಾಸಿಗಳಿಂದ ಪೂಜ್ಯರು ಒಬ್ಬದು ಒಪ್ಪಬೇಕು. ಇವರು ವಿಜಯಧ್ವಜ ಸ್ವಾಮಿಗಳಂಥವರೆಲ್ಲ ಗ್ರಂಥ ಬರಿಬೇಕಾದ್ರೆ ತಿರುಗುಪಂಡಿತಾಚಾರ್ಯ ನಮಸ್ಕಾರ ಅಂತ ಹೇಳ್ತಾರೆ. ತಿರುಗುಪಂಡಿತಾಚಾರ್ಯ ನಮಸ್ಕಾರ ಗೃಹಸ್ಥರವರು. ಯಾಕೆಂದರೆ ಅಲ್ಲಿ ಬಂದಿದೆ ಮಹಾಭಾರತದಲ್ಲಿ. ಅರ್ಜುನ ನಮಸ್ಕಾರ ಮಾಡ್ತಾನೆ. ಇವ್ರೇನು ಮಾಡ್ತಾರೆ, ಮೊದಲು ಬಲರಾಮ ದೇವರು ಯತಿ ಅಂತ ನಮಸ್ಕಾರ ಮಾಡಿಬಿಡ್ತಾರೆ. ಅರ್ಜುನ ಗಾಬರಿ ಆಗಿ ವಜಿತ ಆಗಿರ್ತಾರೆ. ಅವ್ರು ತಿರುಗಿ ನಮಸ್ಕಾರ ಮಾಡಿಬಿಡ್ತಾರೆ. ಏನು ರೀ ನೀವು ಸ್ವಾಮಿಗಳು ಮಾಡಬಾರ್ದಲ್ಲ ಅಂತ ಕೇಳಿದ್ರೆ, ಸ್ವಾಮಿ ಗುಣವಂತರು ಅದು ಭಾರಿ ದೊಡ್ಡವರು, ನಿಮ್ಮ ಗುಣ ನನಗಿಲ್ಲ, ದೊಡ್ಡವ್ರದ್ದು ಖುಷಿಯಾಗಿ ಚೌಬಟ್ಟು ಖುಷಿಯಾಗಿಬಿಡುತ್ತೆ. ನೀವು ಚಾತುರ್ಮಾಸ್ಯ ಇಲ್ಲಿ ಆಗಲಿ ಶುರು ಮಾಡ್ತಾರೆ. ಆ ಮಾತಿಗೆ ಖುಷಿ ಆಗುತ್ತೆ. ಆದ್ದರಿಂದ ನಿಯಮ ಇಲ್ಲ. ಇತ್ತೀಚೆಗೆ ಯಾತಕ್ಕಾಯ್ತು ಅಂದರೆ ತಪ್ಪಿ ಹೋಯ್ತದೆ ಅಷ್ಟೇ. ಕಾರಣ ಏನು ಅಂದರೆ ಅದು ಧರ್ಮ ತಪ್ಪಿರೋದು, ಅದು ಯೋಗ್ಯತೆ ಇಲ್ಲದೆ ಇರೋದು, ದುರಾರ ಕಾರಣಗಳ ವ್ಯವಸ್ಥೆ ಮಾಡಿಬಿಟ್ಟು ವೇಷಕ್ಕೋಗಿ ಮರ್ಯಾದೆ ಕೊಟ್ಬಿಡಿ ಸಾಕು ಅಂತ ಹೇಳಿ. ಏನು ಗೊತ್ತಾಗಲಿಲ್ಲ ಏನ ಅದೇನು ಮಾಡಿ ಮೊದಲಿದ್ದಿಲ್ಲ. ಮೊದಲು ಹೋಗಿದ್ದೇನೆ ಅಲ್ಲಿಗೆ, ಮೊದಲೇನಿರಲಿಲ್ಲ. ಗೊತ್ತಾಯ್ತಾ? ಒಂದೆರಡು ಗಿಡಗಳು ಇಲ್ಲಿ ಒಂದು ಮಾಡಿದ ಪ್ರತೀತಿ ಇದೆ ಅಂತ ಹೇಳ್ತಿದ್ರು. ಮೊದಲು ಇರಲಿಲ್ಲ. ಗೊತ್ತಾಯ್ತಾ? ಆಮೇಲೆ ಮಾಡಿದ್ದದು. ನಾವು ಫಸ್ಟ್ ಟೈಮ್ ಹೋಗಿದ್ದು ಸುಮಾರು 87 ಹೋಗಿದ್ದು. ಫಸ್ಟ್ ಟೈಮ್ ಹೋದಾಗ ಏನಿರಲಿಲ್ಲ. ಗೊತ್ತಾಯ್ತಾ? ಅಲ್ಲಿ ದೊಡ್ಡ ವಿದ್ಯಾಮಾನ್ಯ ತೀರ್ಥರು ಒಂದು ದೊಡ್ಡ ಸಭೆ ಮಾಡಿದರು, ಜ್ಞಾನ ಕಾರ್ಯ ಮಾಡಿದ್ರು. ಇಡೀ ದಿವಸ ಬೆಳಿಗ್ಗೆ ಸಾಕು ಬಂದು ಅವತ್ತು ಫಸ್ಟ್ ಟೈಮ್ ಹೋಗಿದ್ದು. ಅವಾಗ ಏನಿಲ್ಲ ಏನೂ ಇಲ್ಲ. ಆಮೇಲೆ ಏನು ಮಾಡಿದರು, ಒಂದು ಇದು ಮಾಡಬೇಕು ಅಂಥೇಳಿ ಗುರುತು ಮಾಡಿ ಕೆಲವು ಪೂರ್ತಿ ಆಗಿಲ್ಲ, ಕೆಲವು ಅರ್ಧ ಬಡಿಸ್ಬಿಟ್ಬಿಟ್ಟಿದ್ದಾರೆ ಕೆಲವನ್ನೆಲ್ಲ. ಒಂದು ಸ್ಟೇಜ್ವರೆಗೂ ಮಾಡಿದ್ರು ಬಿಟ್ಬಿಟ್ರು. ಆಮೇಲೆ ಅಲ್ಲಿ ಯತಿಗಳು ಅಂತ ಅಂದ್ಕೊಂಡು ಮಾಡಿ ಗೌರವ. ಅದೇ ಇವತ್ತು ನಮಸ್ಕಾರ ಮಾಡ್ತಾರೆ. ದೋಷ ಅಲ್ಲೇ ಅಲ್ಲ, ತಿಳ್ಕೊಂಡು ನಮಸ್ಕಾರ ಮಾಡೋದು ಗುಣ. ಅದು ವಿಜಯ ಸ್ವಾಮಿ ತಮ್ಮ ಗ್ರಂಥಲ್ಲೇ ಬರೀತಾರೆ, ತ್ರಿವಿಕ್ರಮಾಚಾರ್ಯ ನಮಸ್ಕಾರ. ಅದು ಅಲ್ಲೂ ಕೂಡ ಹೆಸರು ಬದಲಾಯಿಸಿಲ್ಲ ಅವರು. ಅವರ ಭಾರಿ ಹತ್ತಿರ ಇದ್ದವರು ಅವರು ತ್ರಿವಿಕ್ರಮ ಅಂತಲೇ ಹೇಳ್ತಾರೆ. ಆದ್ದರಿಂದ ಅದು ಸನ್ಯಾಸ ತಗೊಂಡಿದ್ದಲ್ಲ ಅದು. ಬಟ್ ಸನ್ಯಾಸಿಗಳ ಪೂಜ್ಯರು ಎಂಬುದನ್ನು ಒಪ್ಪಲೇಬೇಕು, ಅದ್ರ ಬಗ್ಗೆ ವಿವಾದ ಇಲ್ಲ. ವಿದ್ಯತೆ ಇತಿ ಶ್ರುತೇ, ಅದಕ್ಕೆ ಜ್ಞಾನ ಹೇಳಿತು. ಆಶ್ರಮದಿಂದ ಮೋಕ್ಷ ಅಂತ ಹೇಳಲಿಲ್ಲ, ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ರು. ತಮೇವ ವಿದ್ವಾನ್ ಅಮೃತೆ ಹೋಗುತ್ತೆ. ಸನ್ಯಾಸ ತಗೊಂಡ್ರೆ ಮುಕ್ತರಾಗೋದಾಗಿದ್ದರೆ ಎಲ್ಲರೂ ಸನ್ಯಾಸ ತಗೊಂಡು ಸಾಯ್ಬೋದಾಗಿತ್ತು. ಇಲ್ಲ, ಅದು ಸಾಧ್ಯ ಇಲ್ಲ. ಬೇರೆ ದಾರಿ ಇಲ್ಲ ಅಂತ. ಅದು ಹೌದು ಬಿಡಿ, ಜ್ಞಾನದಿಂದ ಮೋಕ್ಷ ಒಪ್ತೀವಿ. ಅದು ಇದರಿಂದಲೂ ಇಲ್ಲ. ನಾಣ್ಯ ಪಂಥ ಏನಾಯ ವಿದ್ಯೆ, ಬೇರೊಂದು ದಾರಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ದಿಸ್ ಇಸ್ ದಿ ಓನ್ಲಿ ವೇ, ದೇರ್ ಇಸ್ ನೋ ಅದರ್ ವೇ ಅಂದಮೇಲೆ ಏನರ್ಥ? ಮಾಡಲೇಬೇಕು, ಬೇರೆ ದಾರಿ ಇಲ್ಲ, ಜ್ಞಾನನೇ ಹಿಡಿಬೇಕು. ಯತಿಗಳು ಕೂಡ ಜ್ಞಾನಿಗಳಾದರೆ ಮೋಕ್ಷನೇ ಹೊರತು ಆಶ್ರಮ ಮಾತ್ರ ಮೋಕ್ಷ ಆಗೋದಿಲ್ಲ. ಇತಿ ಶ್ರುತೇ ವಿದ್ಯೈವತ್ತು ನಿರ್ಧಾರಣಾತಿಥಿ ಚ ಭಗವದ್ವಚನಂ. ಯಾವುದದು? ಬ್ರಹ್ಮಸೂತ್ರ. ನಿರ್ಧಾರಣ ವಿದ್ಯಾ ಏವ ಜ್ಞಾನೇನೈವ ಪರಂಪದ, ಬೇರೆ ದಾರಿನೇ ಇಲ್ಲ.
ನ ರೋಧಯತಿ ಮಾಂ ಧರ್ಮೋ ನ ಸಾಂಖ್ಯಂ ಯೋಗ ಉದ್ಧವ ನ ಸ್ವಾಧ್ಯಾಯಸ್ತಪಸ್ತ್ಯಾಗೋ ನಿಷ್ಠಾಪೂರ್ತಂ ನ ದಕ್ಷಿಣ. ಇದು ಏಕಾಸ್ಕಂದ ಭಾಗವತದ ಮಾತು. ಉದ್ಧವ, ನನ್ನನ್ನು ನೀವು ಯಾವುದನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಜ್ಞಾನದಿಂದ ಮಾತ್ರ ಸಿಗೋದು. ನಾನು ಮೆಚ್ಚಬೇಕು, ಸಿಗಬೇಕಷ್ಟೆ. ಈ ಪರಮಾತ್ಮ ಮಿಥ್ಯಾಜ್ಞಾನಕ್ಕೆ ಮೆಚ್ಚೋಣ, ಯಥಾರ್ಥ ಜ್ಞಾನಕ್ಕೆ ಮೆಚ್ಚೋದಾನ? ಲೋಕದಲ್ಲಿ ಮೇಷ್ಟ್ರುಗಳೇ ತಪ್ಪು ಹೇಳಿದ್ರೆ ರಾಂಗ್ ಅಂತ ಹೇಳ್ತಾರೆ. ಇನ್ನು ತಪ್ಪು ತಿಳುವಳಿಕೆ ಮೋಕ್ಷ ಕೊಡೋದಿಲ್ಲ. ಏನಿರಬೇಕು? ಪಾಸ್ ಆಗ್ಬೇಕಾದ್ರೆ ಸರಿಯಾದ ಉತ್ತರ ಹೇಗೆ ಬರೀಬೇಕು, ದೇವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ಬೇಕೆ ಹೊರತು ತಪ್ಪು ತಿಳ್ಕೊಂಡ್ರೆ ಜ್ಞಾನ ಅಂತೇಳಿ ಏನೋ ಕೆಲಸಕ್ಕೆ ಬಾರ ಜ್ಞಾನ ಆಗಬಾರ್ದು. ನಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ ಇತೀಚ. ಇದು ಭಗವದ್ಗೀತೆಯ ವಾಕ್ಯ. ಇದು ಸನ್ಯಾಸ ತಗೊಂಡು ಮಾತ್ರಕ್ಕೆ ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ತಸ್ಯ ಪುತ್ರಾದಾಯ ಮುಪಯಂತಿ ಇತ್ಯಾದೇಹೇ ಗೃಹಸ್ಥಾನಾಮಪಿ ಜ್ಞಾನಿನ ಮೋಕ್ಷ ಪ್ರತೀಯತೆ. ಅದಕ್ಕೆ ಗೃಹಸ್ಥರಾದವರಿಗೂ ಕೂಡ ಜ್ಞಾನ ಬಂದರೆ ಮೋಕ್ಷ ಆಗುತ್ತಾದ್ದರಿಂದ ಸನ್ಯಾಸ ಕಂಪಲ್ಸರಿ ಅಲ್ಲ. ಸರ್ವವರ್ಣಾಶ್ರಮಾಣಾಂಚ ಇಲ್ಲೇ ಜ್ಞಾನಾನ್ ಮೋಕ್ಷೋ ವಿನಿಶ್ಚಿತ. ಅವರಿವರು ಯಾತಕ್ಕೆ ಸರ್ವ ವರ್ಣದವರಿಗೂ ಸರ್ವ ಆಶ್ರಮದವರಿಗೂ ಮೋಕ್ಷ ಇದೆ. ಆಚಾರ್ಯ ವಾಕ್ಯ ನೋಡಿದ ಮೇಲೆ ಯಾರು ಆಕ್ಷೇಪ ಮಾಡೋಕ್ಕೆ ಬರುತ್ತಾ? ಯಾರು ದೂರ ಮಾಡೇ ಇಲ್ಲ ಆಚಾರ್ಯರು. ಜಟಾಯು ಹದ್ದು ರಾಮದೇವರು ಮೋಕ್ಷ ಕೊಟ್ಟರು. ವಿದುರ ಮೊದಲಾದ ಗುಹ, ವಿದುರನ ಅವತಾರ ಹೇಳಿದ್ದಾರೆ ಕೊನೆ ಪಕ್ಷ ಯಮದೇವರು ಅಂತೇಳಿ. ಗುಹನಿಗೆ ಅದನ್ನೂ ಹೇಳಿಲ್ಲ. ಗುಹ ಬರೀ ವ್ಯಸ್ತ, ಎಷ್ಟು ಅನುಗ್ರಹ ಪಾತ್ರನಾಥ. ಆದ್ದರಿಂದ ವರ್ಣಾಶ್ರಮ ಧರ್ಮಗಳೆಲ್ಲ ನಮ್ಮ ಆಶ್ರಮ ಪಾಲನೆಗೆ ಹೊರತು ಇದಕ್ಕಲ್ಲ. ಆದರೆ ಭಕ್ತಿ ಜ್ಞಾನಗಳೇ ಕ್ರೈಟೀರಿಯಾ. ಮೋಕ್ಷ ಕೊಡ್ಬೇಕಾದ್ರೆ ಯಾವುದು ಮುಖ್ಯ? ಇವತ್ತು ಬಸ್ ಹತ್ತಿ ನೀವು ಯಾವ ಡ್ರೆಸ್ ಏನು ನೋಡಲ್ಲ. ಅವನು ಟಿಕೆಟ್ ತೊಗೊಂಡ್ರೆ ಒಳಗೆ ಹತ್ಬೋದು. ಟಿಕೆಟ್ ತೊಗೊಂಡು ಇಲ್ಲ ಅಂತ ಹೇಳಕ್ಕೆ ಸರ್ ಟಿಕೆಟೇ ಇಲ್ಲಿ ಜ್ಞಾನ ಇಲ್ಲ, ಏನೂ ಇಲ್ಲ. ಅವನು ಅಂಥವ್ರು ಅಂತ ಹೇಳ್ತಾನೆ, ಸ್ವಾಮಿ ದಯವಿಟ್ಟು ಡಿಸ್ಟರ್ಬ್ ಮಾಡಿಬಿಡಿ, ಹಿಡಿದೋಗ್ಬಿಡಿ ಅಂತ ಹೇಳ್ತಾನೆ. ಎಂಥ ಆಫೀಸರ್ ಗೊತ್ತಾ? ಕತೆ ಹೇಳ್ತಾನೆ, ಯಾವುದು ಕೇಳೋದಿಲ್ಲ. ನಂಗೆ ಎಷ್ಟು ಮಕ್ಕಳು ಗೊತ್ತಾ ಅಂತಾನೆ. ಇಷ್ಟು ಹಿಡಿತಿರೋಲ್ಲ ದಬ್ಬಲು ಅಂತ ಕೇಳ್ತಾರೆ ಅಷ್ಟೇ. ಅವ್ರಿಗೆ ಪಾಪ ರೈಟ್ ಇಲ್ಲ ಅದಕ್ಕೆಲ್ಲ. ಟಿಕೆಟ್ ಇದ್ರೆ ಬಿಡ್ಲಕ್ಕೆ ಅಷ್ಟೇ ಹೇಳಿದ್ದಾರೆ ಹೊರತು ಏನು ಹೇಳಿಲ್ಲ ಅವರಿಗೆ. ಅವ್ರ ಬೇಷಗೆ ಸೆಳೆದು ಬಿಟ್ಬಿಡು ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಪಾಸ್ ಇದ್ರೆ ತೋರಿಸಿ ಅಷ್ಟೇ. ಅವನೇ ಕೊಡ್ಕೊಂಡು ಅದಕ್ಕೆ ಆಥರೈಸ್ ಸೈನ್ಮೇಲೆ ಕೊಟ್ಟಿರ್ಬೇಕು. ಆದ್ದರಿಂದ ವರ್ಣಾಶ್ರಮದ ಇದು ಹೇಳಿದ ಮೇಲೆ ಯಾರು ಕೂಡ ಬೈಲಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ವಾಕ್ಯ ಬಿಟ್ಟಿದ್ದಕ್ಕೆ ಏನಾಯಿತು ಅಂದರೆ, ಬ್ರಾಹ್ಮಣರು ತಾವೇ ಬೇರೆ ಮಾಡಿಕೊಂಡ್ರು. ಅದರಲ್ಲೂ ಬ್ರಾಹ್ಮಣರಲ್ಲೂ ವೇಷ್ಟವರು, ಅದರಲ್ಲೂ ಮಠದವರು ಈ ರೀತಿ ಬಂದು ಕೊನೆಗೆ ಏನೋ ಆಗೋಯ್ತು. ಕೊನೆಗೆ ಅರ್ಥ ಇಲ್ಲ ಅದಕ್ಕೆ. ಇನ್ಫ್ಯಾಕ್ಟ್ ಕಡಿಮೆ ಇದ್ದವರಿಗೆ ಸಾಧನೆ ಭಾರಿ ಸುಲಭ. ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಶೂದ್ರನ ಜೀವನ ಭಾಳ ಬೆಸ್ಟ್ ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಈ ಜಗಳ ತಲೆ ಕೇಳೋ ಚಾನ್ಸೇ ಇಲ್ಲ ಅವ್ರಿಗೆ. ಅವ್ರು ಹಾಗೆ ಹೇಳ್ತಾರೆ, ಬಿಡ್ತಾರೆ, ಗದ್ದಲನೇ ಇಲ್ಲ. ಕಣ್ಣು ಮುಚ್ಕೊಂಡು ನಮಸ್ಕಾರ, ದೊಡ್ಡವ್ರ ನಮಸ್ಕಾರ ಇದು ಬಿಡ್ತಾರೆ, ಮುಗಿದೋಯ್ತು. ಅಂಥವ್ರು ಇದ್ದಾರೆ. ಉಡುಪಿ ಹೋದ ಒಬ್ಬರು ಇದ್ದ ಒಬ್ಬ ವ್ಯಕ್ತಿ ಗೋಸೇವೆ ಮಾಡ್ಕೊಂಡಿದ್ದ, ಮದುವೆ ಆಗಿದ್ದಿಲ್ಲ ಅಂತರಿಗೆ. ಇತ್ತೀಚೆಗೆ ಕಾಣಲಿಲ್ಲ, ಇಲ್ಲ ಅಂತ ಹೇಳಿದ್ರು. ಏನೇ ಇಲ್ಲ, ಯಾವಾಗಲೂ ಅಲ್ಲೇ ಇರೋದು. ಗೋವುಗಳ ಸೇವೆ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಕಸ ಗುಡಿಸೋದು ಇದು ಮಾಡ್ಕೊಂಡು. ಇವೆಲ್ಲ ಹಿಂದೆ ನಾರದ್ರ ಕಥೆ ಕೇಳ್ತೇವಲ್ಲ, ನಾರದರೆ ಆಗ್ತಾರೆ ಅಂತ ಅರ್ಥ ಅಲ್ಲ. ಒಳ್ಳೆ ಸದ್ಗತಿ ಹೋಗ್ತಾರೆ ಎಂಬುದಕ್ಕೆ ನಿದರ್ಶನ. ಭಾಳ ಹ್ಯಾಪಿ, ಯಾವಾಗ ಹೋದ್ರೂ ಖುಷಿ, ಒಳ್ಳೆ ಖುಷಿಯಿಂದ ಇದ್ದೇನೆ. ಏನು ಕೊಟ್ಟರು ಇಸ್ಕೊತಿರ್ಲಿಲ್ಲ. ಇಲ್ಲ ಕೃಷ್ಣ ಊಟ ಹಾಕ್ತಾರೆ ಸಾಕಲ್ಲ. ಈ ಥರ ಇದೆ. ಅದು ನಿಜವಾದ ಸಾಧನೆ. ಇದೆಲ್ಲ ಸಾಧನೆ ಅಲ್ಲ. ಶೂದ್ರರಿಗೆ ಹೆಚ್ಚು ಧರ್ಮ ಹೇಳೇ ಇಲ್ಲ. ಮಿನಿಮಮ್ ಸರಿಯಾಗಿ ಮಾಡಿಬಿಟ್ರೆ ಸಾಕು. ಇವತ್ತು ಒಳ್ಳೆ ತುಂಬ ಜನ ಸಿಗ್ತಾರೆ. ಎಷ್ಟು ಪಾಪ ಪುಣ್ಯಕ್ಕೆ ಹೆದರ್ದ ಓದೋಗಿದ್ದ ಏನು ಇಷ್ಟ ಇಲ್ಲ ಅವರಿಗೆ. ಸರಿಯಾಗಿ ಬದುಕಬೇಕಷ್ಟೆ, ಮೋಸ ಗೀಸ ಮಾಡಬಾರ್ದು. ಗಟ್ಟಿ ಕೂತ್ಬಿಟ್ಟಿರ್ತಾರೆ ಒಳಗೆ ಅವರಿಗೆ. ಏನೋ ಮೋಸ ಯಾರು ಹೇಳಕ್ಕೆ ಹೋದ್ರೆ ಏನು ಓದೋರು ಎಷ್ಟು ದೊಡ್ಡವ್ರು ಹೀಗೆಲ್ಲ ಮಾತಾಡ್ತಿರಲ್ಲ ಅಂದ್ಬಿಡ್ತಾರೆ. ಅವ್ರೇ ಬೈದು ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಸರ್ವವರ್ಣಾಶ್ರಮಾಣಾಂಚ ಜ್ಞಾನಾನ್ ಆದರೆ ಒಂದು ಸರ್ವವರ್ಣಾಶ್ರಮ ಅಷ್ಟೇ ಮೋಕ್ಷ ಕೊಡೋದಿಲ್ಲ. ಜ್ಞಾನ ಇದ್ದರೆ ಇವತ್ತು ಹಾಗೆ ತಾನೇ ಸರ್ಕಾರದ ವ್ಯವಸ್ಥೆ ಹಾಗೆ ತಾನೇ ಇರೋದು. ಉತ್ತರ ಬರೆದ್ರೆ ಪಾಸ್ ಅಷ್ಟೇ. ಅವ್ರು ಯಾರು ಹೆಸರುಗಳು ಗೊತ್ತಾಗಬಾರ್ದು. ರಿಜಿಸ್ಟರ್ ನಂಬರ್ ಕೊಟ್ಟು ಅದನ್ನು ಕೋಡ್ ಕೊಟ್ಟು ಚೇಂಜ್ ಮಾಡಿಬಿಡ್ತಾರೆ. ಅಫಿಷಿಯಲಿ ಒಳ್ಳೆ ಪ್ರೊಸೀಜರ್ ಅದು. ಮಾರ್ಕ್ಸ್ ಹಾಕ್ಬೇಕಾದ್ರೆ ಏನು ಅದನ್ನು ಮಾತ್ರ ನೋಡಬೇಕೆ ಹೊರತು ಏನು ನೋಡಬಾರ್ದು, ಹುಡುಗ ಯಾವುದೋ ನೋಡಬಾರ್ದು. ಒಳ್ಳೆ ಕಾನ್ಸೆಪ್ಟ್ ಅದು. ದೇವರು ಇವರೇ ಇಷ್ಟು ಮಾಡಿ ದೇವ್ರು ಹೇಗೆ ಮಾಡ್ತಾನೆ ಯೋಚನೆ ಮಾಡಿ. ಬರೀ ಯೋಗ್ಯತೆ ನೋಡ್ತಾನೆ, ಬೇರೆ ಯಾವುದನ್ನು ನೋಡೋದಿಲ್ಲ. ಆ ಧೈರ್ಯ ಇರುತ್ತೆ, ಆ ವಿಶ್ವಾಸ ಇದ್ದರೆ ನಮಗೆ ದುಃಖದ ಹೆಸರೇ ಬರೋದಿಲ್ಲ. ಭಾರಿ ಜಾಸ್ತಿ ಮಾಡೋದು ಅಂತ ನಮಗೆ ಹೊಟ್ಟೆ ಕಿಚ್ಚು ಬರೋದಿಲ್ಲ. ಕಡಿಮೆಯವ್ರು ನೋಡ್ಬಿಟ್ಟು ನಾವು ಬಿಡಬೇಕು ಅಂತಲೂ ಅನಿಸೋದಿಲ್ಲ. ನಮ್ಮ ದಾರಿ ನಮಗೆ ಇಷ್ಟು ಗೊತ್ತಾಗಿದೆ, ನಡ್ಕೊಂಡು ಹೋಗೋಣ ಅಂತೇಳಿ. ದಾರಿಯಲ್ಲಿ ಯಾರೋ ಟ್ರೈನಿಂಗ್ ನಾವು ತೊಗೊಳೋದಿಲ್ಲ. ಯಾಕಂದ್ರೆ ನಮ್ಮ ದಾರಿ ಬೇರೆ ಇದೆ. ಅವ್ನು ಮೇನ್ ಡೋರ್ಗೆ ಹೋದ, ನಾವು ಕ್ರಾಸ್ ರೋಡ್ಗೆ ಹೋದ್ವಿ. ಒಳ್ಳೆ ಡೋರ್ಗೆ ಹೋಗಬಾರ್ದು ಅಂತ ಕೇಳಿದರೆ ನಮ್ಮ ದಾರಿ ಅಲ್ಲ ಅದು. ಈ ರೋಡ್ ನಮ್ಗೆ ಬೇಕಾದ ವಸ್ತು ಇಲ್ಲಿದೆ. ಕಾಂಪಿಟೇಷನ್ ಪ್ರಕಾರ ಅವನ ಹಿಂದೆ ಹೋಗ್ಬಿಟ್ರೆ ಅವನಿಗೆ ಸಿಗ್ತಾನೆ, ದಾರಿ ತಪ್ಪಿ ವಾಪಸ್ ಬರ್ತಾನೆ. ತಸ್ಯ ಪುತ್ರಾದಾಯ ಮುಪಯಾಂತಿ ಸರ್ವವರ್ಣಾಶ್ರಮಾಣಾಂಚ ಜ್ಞಾನಾನ್ಮೋಕ್ಷೋ ವಿನಿಶ್ಚಿತ ಅಂತ್ಯಾನಾಂ. ಅದು ಹೇಳಬೇಕಾದ್ರೆ ಗೃಹಸ್ಥ ಅಂತ ಹೇಗೆ ಗೊತ್ತಾಗುತ್ತೆ ಜ್ಞಾನಿಗಳು ಅಂದರೆ, ಅವರ ಆಸ್ತಿನಲ್ಲಿ ಮಕ್ಕಳು ಹಚ್ಕೋತಾರೆ. ಮಕ್ಕಳು ಹಚ್ಕೋತಿರ್ಬೇಕಾದ್ರೆ ಏನಾಗಿರ್ಬೇಕು, ಅವನು ಗೃಹಸ್ಥನಾಗಿರಲೇಬೇಕು. ಆದ್ದರಿಂದ ಗೃಹಸ್ಥರಿಗೂ ಮೋಕ್ಷ ಇದೆ ಅಂತ ಉಪನಿಷತ್ತು ಹೇಳ್ತಾ ಇದೆ.
ಅಂತ್ಯಾನಾಂ ಸ್ಥಾವರಾಣಾಂ ವಾ, ಅಂತ್ಯಜಾತಿಯವರೇ ಆಗಿರಲಿ, ಅಂದರೆ ಅಂತ್ಯರು ಅಂದರೆ ಶೂದ್ರರು. ತಥಾಪಿ ಮತ್ತೆ ಸ್ಥಾವರಾಣಾಂಚ, ಯಾವುದೋ ಕಾರಣಕ್ಕೆ ಗಿಡ ಮರ ಹುಟ್ಟಿರ್ಬೋದು, ಅವರು ಗಿಡ ಮರ ಹುಟ್ಟಿರ್ಬೋದು. ಇಷ್ಟಾರು ಜ್ಞಾನಿಗಳಾಗಿ ಏನಾಗುತ್ತೆ ಅವರಿಗೆ? ಮೋಕ್ಷ. ರಾಮದೇವ್ರ ಹಿಂದೆ ಹೋಗಲಿಲ್ಲ, ಗಿಡಗಳು ಮರಗಳೆಲ್ಲ ಹೋಗಲಿಲ್ಲ, ಸಾಧ್ಯ ಇದೆ. ಆದರೆ ಸಾಧನೆಯಲ್ಲಿ ಹೆಚ್ಚು ಚಾನ್ಸ್ ಇರೋದು ಯಾವುದಂದ್ರೆ ಯತಿರುತ್ತಮ. ಯತಿ ಭಾರಿ ಶ್ರೇಷ್ಠ. ಯಾಕೆ ಅಂದರೆ ಆಪರ್ಚುನಿಟಿ ತುಂಬ ಜಾಸ್ತಿ ಅವರಿಗೆ, ಬೇರೆ ಹವ್ಯಾಸನೇ ಬರೋದಿಲ್ಲ. ನಾವು ಎಲ್ಲೋ ಇದ್ದು ಅನುಸಂಧಾನ ಮಾಡಬೇಕು, ಇರೋದೇ ಒಳ್ಳೆ ಜಾಗದಲ್ಲಿ, ಓದೋದೇ ಒಳ್ಳೆಯದನ್ನು, ಬೇರೆ ಕೆಲಸ ಮಾಡೋ ಚಾನ್ಸೇ ಇಲ್ಲ. ಆದ್ದರಿಂದ ನಂಬರ್ 1 ಇದು. ಅಂತ್ಯಾನಾಂ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಕರಪ್ಷನ್ ಚಾನ್ಸೇ ಇರೋದಿಲ್ಲ, ಅಂಥದ್ದು ಯಾರು ಹೋಗೋದಿಲ್ಲ ಸಾಮಾನ್ಯ. ಅದು ಫುಲ್ ಚಾನ್ಸ್ ಇದ್ದರೆ ಅವರು ಸಂಬಳ ಕೊಡದೆ ಹೋದ್ರೂ ಪರವಾಗಿಲ್ಲ, ಇಲ್ಲೇ ಹಾಕಿರಲ್ಲ ಮಣ್ಣು ಅಂತ ಆ ಸ್ಥಿತಿ ಇರುತ್ತೆ. ಇಲ್ಲಿ ಯತಿಗಳು ದಾರಿ ತಪ್ಪೋದು ತುಂಬ ಕಡಿಮೆ. ಈ ಕಲಿಯುಗ ಬಿಟ್ಬಿಟ್ರೆ ಬೇರೆ ಯುಗದಲ್ಲಿ ಯತಿ ಅಂದರೆ ಭಾರಿ ಗೌರವ. ಇಲ್ಲೂ ಕೂಡ ಗೌರವ ಕೊಡಿ ಅಂತ ಹೇಳ್ತಾರೆ. ಯತಿರುತ್ತಮ ಜ್ಞಾನದ್ವಾರೋ ಯಥೋ ನ್ಯಾಸೋ ವಿಶೇಷೇಣ ಭವಿಷ್ಯತಿ ಇತ್ತೀಚ. ಯಾಕೆಂದರೆ ಜ್ಞಾನ ಕಾರ್ಯಕ್ಕೆ ತುಂಬ ಇದೆ. ಆದ್ದರಿಂದಲೇ ಆದಷ್ಟು ಕೂಡ ಅವಕಾಶ ನಿಮಗಿದ್ದರೆ ಸನ್ಯಾಸ ಸ್ವೀಕಾರ ಮಾಡೋದು ಒಳ್ಳೆಯದು ಅಂತ ಹೇಳುತ್ತೆ ಉಪನಿಷತ್ತು. ಸನ್ಯಾಸ ಸ್ವೀಕಾರ ಮಾಡೋದು ಒಳ್ಳೆಯದು, ಯಾಕೆಂದರೆ ಫುಲ್ ಚಾನ್ಸ್ ಇರೋ ಚಾನ್ಸ್ ಪೂರ್ತಿ ವಿನಿಯೋಗಿಸ್ಬೋದು ಅಂತ ಹೇಳ್ತಾರೆ. ಅದು ಆಗಿರ್ತದೆ. ಅದು ಮಾತಿಟ್ಕೊಂಡೆ ಅನೇಕರು ಬಿಡಿ ಸನ್ಯಾಸ, ಇವತ್ತಿಗೂ ಬಿಡಿ ಸನ್ಯಾಸಿಗಳಿದ್ದಾರೆ. ಹಿಂದೆಲ್ಲ ತುಂಬ ಇರ್ತಾಯಿದ್ರು, ಅದು ಇವತ್ತು ಅಲ್ಲಲ್ಲಿ ಒಬ್ಬರು ಸಿಗ್ತಾರೆ, ಇಲ್ಲ ಅಂತೇನಿಲ್ಲ. ಅವ್ರು ಬೇರೆದಕ್ಕೆ ಬಂದವರಲ್ಲ, ಪೀಠ ಕೊಡ್ತೀವಿ ಅಂದರೂ ಒಪ್ಪೋದಿಲ್ಲ ಅವರು. ನಾ ಇಷ್ಟೆಲ್ಲ ಬಿಟ್ಟು ಮತ್ತೆ ಇನ್ಯಾಕೆ ಗಂಟೆ ಹಾಕೊಳ್ಳಿ ಅಂತಾರೋ. ಇಷ್ಟೆಲ್ಲ ಬಿಟ್ಟು ಬಂದ ನನಗೆ ಇಲ್ಲಿದ್ದರೆ ಇವತ್ತು ಬೇರೆ ಅದಕ್ಕಿಂತ ಇದು ಕೇಸ್ಗಳೇ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಅವರು ಊಟ ನಿದ್ದೆ ಮಾಡೋಕ್ಕಾಗಲ್ಲ. ಯಾತಕ್ಕೆ? ದಿನ ಬೆಳಗಾರೆ ಹೆಡ್ಡಕ್ಕುಗಳು, ಬಿಡಾಗಿಲ್ಲ ಮಾಡಾಗಿಲ್ಲ. ಬಿಟ್ಟರೆ ಸಂಪ್ರದಾಯ ಕಳೆದು ಬಿಟ್ಟರು ಮಾತ್ರ ಆಸ್ತಿಗಳು ಬೈತಾರೆ. ಮಾಡ್ಲಿಕ್ಕೆ ಕೊಟ್ಟರೆ ಶಾಸ್ತ್ರ ಪಾಠ ಕೈ ಬಿಟ್ಬಿಡೋದು. ಅವ್ರಿಗೆ ಕೇಳಿ ಸನ್ಯಾಸ ತೊಗೊಂಡವ್ರನ್ನ ಕೇಳಬೇಕು, ಹೊಸ್ತಾಗಿ ತೊಗೊಂಡವ್ರನ್ನೆಲ್ಲ ಸ್ವಲ್ಪ ಅನುಭವ ಆಗಿರ್ಬೇಕು ಅವರಿಗೆ, ಅವ್ರಿಗೆ ಗೊತ್ತಾಗತ್ತೆ ಅನ್ನೋದು.